ಬಾಬಾ ಇನ್ನೇನು ಆಕಾಶಕ್ಕೆ ಹೊಂಟೋಯ್ತದೇನೋ ಈ ಮರ. ಸ್ವಲ್ಪ ದೂರ ಹೋದರೆ ನಮ್ಮವಿನ ಸಣ್ಣ ಸಣ್ಣ ಮರಗಳು ಇಲ್ಲಿರುವೆಲ್ಲ. ಅಲ್ಲಿ ಕಾಣ್ತಾ ಇರೋ ನಮ್ಮ ಬಾಳೆ ಮರಗಳು ಏನು ಬಿಟ್ಟವು ಏನೋ, ಈ ಭತ್ತದೊಳಗಡೆ ಹೋಗೋಕ್ಕೂ ಬರಲ್ಲ. ಹಣ್ಣು ಬಿಟ್ಟೈತೋ ಏನೋ. ರಾಗಿ ಹೋಗ್ಬಿಡ್ತು, ರಾಗಿ ಎಲ್ಲ ಬರೀ ಹುಲ್ಲು ಬೆಳೀತಷ್ಟೇ, ರಾಗಿ ಮಾತ್ರ ಬರಲಿಲ್ಲ ಈ ಸತಿ. ಎಲ್ಲ ಹಿಂಗೆ ಆಗೋಯ್ತು. ಭಾಳ ಶ್ರಮ ಹಾಕಿದ್ರು ನಮ್ಮ ತಂದೆಯವರು ಇದಕ್ಕೆ. ಇಲ್ಲೆಲ್ಲೋ ಒಂದು ಈ ಥರ ಆಗೈತೆ. ಅಲ್ಲಿ ನಮ್ಮ ತಂದೆ, ನಮ್ಮಪ್ಪ, ನಮ್ಮವ್ವ. ಇದೇ ನಮ್ಮದು ಬೋರ. ಅಷ್ಟಪ್ಪನೂ ನೀರು ಬೀಳ್ತದೆ. ಎಷ್ಟು ಇಂಚ್ ಬೀಳ್ತು ಅಂತ ಕೇಳಬೇಡ್ರಿ. ಈ ಬಾವಿಲಿ ಎಷ್ಟು ನೀರು ಇರ್ತದೆ ಅಷ್ಟು ನೀರು ಬೀಳ್ತದೆ ಇದರಲ್ಲಿ. ಓ ಗುಂಡಿ ಕಾಲು ಹಾಕ್ದಲ್ಲಪ್ಪ. ನಮ್ಮ ಅಕ್ಕಪಕ್ಕದವ್ರ ತೋಟ. ರಾಗಿ ಸಿಕ್ಕಾಬಟ್ಟೆ ಬರ್ತದೆ ಕೆಳಗಡೆದು. ರಾಗಿ ಏನು ಚೀಲ ಸಾಲಲ್ಲ ಈ ಸತಿ. ಚೀಲಗಳು ಸಾಲಲ್ಲ, ಚೀಲ ತರಬೇಕು ರಾಗಿಗೆ. ಮನೆಯವ್ರಾಗೆ ಹಾಕಿದ್ರು ಹುಟ್ಟಿದ್ರು ಚೆನ್ನಾಗಿ ಹುಟ್ಟವೇನೋ. ನೀವು ತಂದು ಹಾಕಕ್ಕೆ ಹೋದಾಗಲೇ ಹೋಗೋದವ, ಆಗೋದಂಗೆ ಏನು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಇದೇನಿದು ಅಳಸ್ನಾಂಡು ಬಿಡಲ್ಲ ಇದು ಈ ವರ್ಷಕ್ಕೆ. ಇದರಲ್ಲೇನು ಇಷ್ಟಿಟ್ಟು ದಪ್ಪ ಆಯ್ತವೆ ಅಂದ್ರಿ ಮಾವಿನಕಾಯಿ? ಇವು ಎಳೆವನ್ನು ಹಂಗಾರೆ. ಎಲ್ಲ ಹೋದ್ ನಾವು ನಡಿ ಮತ್ತೆ ಹೋಗೋಣ. ಮಾವಿನಕಾಯಿ ಕಿಡ್ತೀನಿ ಅದು ಯಾವ ಮತ್ತೆ ಈಗ ರಾತ್ರಿಗೆ ಯಾರು ಕಿತ್ಕೊಂಡ್ರೆ? ಬೋಲಿ ನಡಿ, ತಿನ್ನೋ ಪದಾರ್ಥ ತಿಂತಾರೆ ಯಾರಾದರೂ. ಇನ್ನು ಅವು ದೊಡ್ಡ ಆಗ್ಬೇಕು. ಈಗ ಸಣ್ಣ ಗಿಡ ಆದಮೇಲೆ ಅದನ್ನ ಯಾರಿಗೆ ಕೈಗೆ ಎಟಕ್ತವೆ ಅಂದಮೇಲೆ ನಾವೇನು ಹೇಳಕ್ಕೆ ಬರೋಲ್ಲ. ಅದು ಇನ್ನೂ ಬೆಳಿಬೇಕು. ಅದೇನು ಮಧ್ಯದಲ್ಲೆಲ್ಲ ಕೌಡ್ ಹೊಡ್ಕೊಂಡಂಗೆ ಆಗ್ಬಿಟ್ಟದಲ್ಲ ಅದು. ಹಾಂ, ಅದೇ ಇನ್ನೂ ಬಲಿಬೇಕದು. ನಾವೇನು ಹೇಳಕ್ಕದ ಅದಕ್ಕೆ ಈಗ. ಹ್ಞೂ, ಹಣ್ಣಿಗೆ ಬಂದವೆಲ್ಲ 5-5 ರೂಪಾಯಿ ಕೊಟ್ಟು ಹೊಡಬೇಕಿತ್ತು ಹೋದ್ಸತಿ ಹಂಗೆ. ಹಾಂ, ಮೆಟ್ಟಲ್ ಹೊಡೆಯೋಕ್ಕಿಲ್ಲ ನನ್ನ ಮಗನಿಗೆ 5 ರೂಪಾಯಿ ಕೇಳೋಕ್ಕೆ. ಹ್ಞೂ, 5 ರೂಪಾಯಿ ಹಂಗೆ. ನಾವು ಬೇಡ ಬಿಡು, ಯಾರಿಗಾರ ಇಲ್ಲೇ ಕೊಟ್ಬಿಡ್ರಿ. 5 ರೂಪಾಯಿಗೆ ಕೊಡೋ ಬದಲ ಎಷ್ಟು ಆದದಪ್ಪ? 1,000 ಆದದೆ. ಯಾರು ಕೊಟ್ಟರು ಕಣ ಅಂತ ತಿನ್ನಕ್ಕಾರ ತಿಂತಾರೆ. ನನ್ನ ಮಕ್ಕಳು 20 ರೂಪಾಯಿ 100 ರೂಪಾಯಿ KG ಹೆಂಗೆ ಮಾರ್ಕೋತಾರೆ ತಗೋಗಿ. ಹಾಂ, 100 ರೂಪಾಯಿ KG ಮಾರ್ಕೊಂಡು 5 ರೂಪಾಯಿ. ಏನು 3 ಹಣ್ಣು ಹಾಕಿದ್ರು 1 KG ಬರೋಂಗವೆ. 5 ರೂಪಾಯಿ ಕೊಟ್ರೆ 15 ರೂಪಾಯಿಗೆ 1 KG ಕೊಡ್ತಾನೆ ಅವ್ನು ಹಣ್ಣು. ಅದ್ರ ಬದಲು ಯಾರಿಗಾರ ಕೊಟ್ರಾರು ನೆನೆಸ್ತಾರೆ, ಓ ಇವ್ರು ಕೊಟ್ಟರು ಹಣ್ಣು ಬೆಳೆದಿದ್ರು ಅಂತ.
ಇರಬಾರ್ದು ಇಲ್ಲಿ ಏನು ಇರಲೇಬಾರ್ದು ಅವು ಬೇರೆ ಅವು ಹಣ್ಣು ಇದು ನೋಡಿ ಅದು ಮುರ್ಕೊಳಂಗದೆ ಇನ್ನೇನು ಇದು ಕಾಯಿ ಕಾಯಿ ಕಿತ್ಬಿಟ್ಟವ್ರೆ ತಾನೆ ಇಲ್ಲಿ ಎಷ್ಟು ಕಾಯಿ ಎಳದ್ ಬಿಟ್ಟಿರ್ತಾರೆ ಕಣೆ ಹಿಡ್ಕೊಂಡು ಎಷ್ಟು ಕಾಯಿ ತೊಗೊಂಡ್ಬೇಡ ಮುರ್ಕೊಂಬಿಟ್ಟಿತ್ತು ತೂಕ ತಡಿನಾರ್ದಯ್ಯ ಆ ಕಾಯಿ ತೂಕಕ್ಕೆ ಅದು ಬಗ್ಬಿಟ್ಟಿದ್ದು ಏನಿಲ್ಲ ಕೆಳಗಡೆ ಒಂದು ಏನಾರು ಇಟ್ಕೋಬೇಕು ಹಗ್ಲಕ್ಕೆ ಪಂಚೆ ಗಿಂಚೆ ಯಾವ್ದಾರು ಹಳೇದು ಇಟ್ಕೊಂಡು ಅವತ್ತು ರಗ್ಗಲೇ ಕಿತ್ಕೊಂಡವ ಹಂಗೆ ರಗ್ ಹಿಡ್ಕೊಂಡಿದ್ರೆ ಅಳ್ಳಾಡ್ಸಿದ್ರೆ ಬೀಳ್ತಾವ ಇಲ್ಲ ನೆಲಕ್ಕೆ ಬಿದ್ದರೆ ಓದೋ ಅಂತಾವ ಜಾವಲಿಲೆಲ್ಲ ಸೋಟು ಮ್ಯಾಲದಲ್ಲಿ ಹಿಂಗೆ ಅನ್ನ ಬಿಟ್ರೆ ಅದು ಬೀಳ್ತವೆ ಯಾರ್ಯಾರ ಹಣ್ಣಾದಾಗ ಯಾರ್ಯಾರ ಕೊಟ್ರಿ ಅಂತಾರೆ ಏನೇನು ಮಕ್ಕಳೆಲ್ಲ ಕಿತ್ಕೊಂಡು ಯಾರು ಈಗ ನಾವಾದ್ರೂ ತಾನೇ ಹಿಂಗೆ ಊರಲ್ಲಿ ಅದೇ ಅಂದರೆ ಸುಮ್ಮನಿದ್ದಾವೆ ಈಗ ಪರ್ಸಫರ್ದು ಸೀಪೆಕಾಯಿ ಒಸಿ ಕಿತ್ಕೊಂಡು ತಿಂದಿದ್ದಾರೆ ನಾನೇ ತಪ್ಪು ಮಾಡ್ದಕ್ಕ ನಾವು ಓದ್ಸತಿ ನೋವು ತಿನ್ಕೊಬಿಡ್ತಲ್ಲ ಅಂದ್ಬಿಟ್ಟು ಭತ್ತ ಬರೋ ಜೊತೆಲಿ ಬರಲಿ ಅಂದ್ಬಿಟ್ಟು ನಮ್ಮ ರಾಗಿನೇ ಹಾಕ್ತೀನಿ ತಂದೆ ಹಾಕ್ತಿದ್ದೆ ರಾಗಿನೇ ಎಲ್ಲಾರು ಹೊಂದ್ಕೊಂಡಿದ್ದಾರೆ ಆಗಾಗೋದು ಹೋಯ್ತು ಈಗ ಅದ್ರ ಬದಲು ಕಡ್ಡಿ ಹಾಕ್ಬಿಟ್ಟಿದ್ರೆ ಆರಾಮಾಗಿ ಆಡ್ ಮೇಯ್ಕೊಂಡು ಮನೇಲಿರೋವಲ್ಲ ಕುಯ್ಕದ ಅವ್ರು ಕುಯ್ಕೊಳಗಂಟು ಕಾಯ್ಬೇಕಲ್ಲ ಈಗ ಕೊಯ್ಲಿ ಬಸ್ ತಿನ್ಲಿ ಯಾರೋ ದನ ತಿಂದರೆ ಇದು ಅನಿಸ್ತದೆ ಹೇಳಿದ್ನಲ್ಲವ 2000 ರೂಪಾಯಿಗೆ ಅದ್ರ ಬದಲು ವಾಣೋಲ್ ಮಾಡ್ಕೊಂಡಿದ್ರೆ ಆಗೋದಲ್ಲ ಏನು ಮಳೆ ಏನು ಉಯ್ಯಾಕೆ ಓದೋದೇವ ಹಂಗೆಯಾ ಓಲಿ ಬಸ್ಲಾರ್ದ ಚೆನ್ನಾಗಿ ತಿಂತಾವ ಹೊಸಗಳು ಏನು ಕಿವ್ ಪಟ್ನ ರಾಗಿ ಅಲ್ಲಿ ತಿನ್ಕೊಂಡು ಹೋಯ್ತು ಈಗ ಪೂರ ನಾಳೆ ತಾರೀಗೆ ಏನು ಕಿವು ಪಟ್ನ ಹಳ್ಳಿ ಸಸಿ ಹಳ್ಳಿ ಸೋಸಿ ಬಿಟ್ಟವೆ ಅವ್ಳು ಅಷ್ಟು ಜನ ಬೇರೆ ಆ ಯೂಸಿ ಅದಂತೆ ಅಡಿಕೆ ಸೋಸಿ ಅದೇ ಕಿತ್ಕೊಂಡು ಹೋಗಿ ಒಂದು ದಿವಸ ಕೊಡ್ತಾರೆ ಒಂದು 7 ಗಂಟೆ ಹಸ್ಕಿದ್ದಾಗಂತೆ ಹಾಂ ಮಣ್ಣು ಹೊಡ್ಬೇಕು ಗಾಡಿ ಹೊಡಕ್ಕೆ ಮಡಿಕತ್ತೆ ಆ ಗಾಡಿ ಮೇಲೆ ಮಡಿಕತ್ತಿಂಗ್ ಅಂತಾಗಲ್ಲ ಅದ್ರ ಬದಲು ಈ ಚೀಲಕ್ಕೆ ಮಣ್ಣು ಹಾಕ್ಕೊಂಡು ಪಾಕೆಟ್ ತಗೋಗಿದ್ರೆ ಆಯ್ತಿರ್ಲಿಲ್ವಾ ಇಲ್ಲೇ ತುಂಬಿಟ್ಟು ಇಲ್ಲ ಇಲ್ಲೇ ಇಟ್ಬಿಡು ಹಾಗೆ ಸಸಿ ಕಿತ್ಕೊಂಬಂದು ಇಲ್ಲೇ ಹಿಡಿವಂತೆ ನೀರು ಯಾರು ಇಲ್ಲಿ ನೀರು ಮಳೆ ಹೋಯ್ತದ ಅಲ್ಲಾದ್ರೂ ಕೀರೆ ಮಡಿಲಾದ್ರೂ ಇರ್ತವೆ ಇದು ಏನು ಮಣ್ಣು ಎಲ್ಲಿಂದ ಹೊಡೆದಿದ್ದಾರೆ ಮಣ್ಣಿದ ಅಡಿಕೆ ಪಾಕೆಟ್ ಮಾಡಕ್ಕೆ ಭಾಳ ಒಳ್ಳೆ ಮಣ್ಣದು ನೋಡು ಇಂಥ ಮಣ್ಣು ಅದು ಅದೇನೋ 600 ರೂಪಾಯಿ ಹೇಳಂತೆ ಇದಾ ಇದು ಗೊಬ್ಬರ ಅನ್ಕೊಂಡೆ ನಾನು ಅದ್ರ ಮೇಲೆ ಗೊಬ್ಬರ ಹಾಕಿದಿರಲ್ಲ ಎಲ್ಲ ಮುಂದೆ ಜೋಡಿಸ್ಕೊತೀನಿ ಒಂದು ಕಡೆಯಿಂದ